ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ವೀಕ್ಷಕರೇ, ಇವತ್ತು ನಿಮಗೆ ಒಬ್ಬ ಅಪರೂಪದ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೇನೆ. ಈತ ಉನ್ನತ ಶಿಕ್ಷಣವನ್ನು ಪಡೆದು ಆದರೆ ತಾನು ಧಾರ್ಮಿಕತೆ ಹಾಗೂ ಕೃಷಿಗೆ ಹೆಚ್ಚಿನ ಒತ್ತನ್ನು ನೀಡಿ ತಾನು ಕಳೆದ ಸುಮಾರು ವರ್ಷಗಳ ಹಿಂದೆ ಶಿಕ್ಷಕನಾಗಿ ಬದುಕಿ ಆ ಶಿಕ್ಷಕ ವೃತ್ತಿಯಲ್ಲಿ ತಾನು ಅನುಭವಿಸಿದ ಶಿಕ್ಷಕ ಹಾಗೂ ವಿದ್ಯಾರ್ಥಿ ನಡುವಿನ ತನ್ನ ಬಾಂಧವ್ಯದ ಕುರಿತು ನಮ್ಮೊಂದಿಗೆ ತನ್ನ ವಿಶೇಷ ಸಂದರ್ಶನವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ, ಈ ಕುರಿತು ಒಂದು ವರದಿ ಇದೆ, ಅದನ್ನು ವೀಕ್ಷಿಸೋಣ. ದೂರಿನಿಂದ ನೋಡ್ತಾ ಬಂದಿದ್ದೇನೆ. ಕನಿಷ್ಠ ನಾನು 3 ಕಿಲೋಮೀಟರ್ದಿಂದ ಇವರಿಗೆ ಫಾಲೋ ಮಾಡ್ತಾ ಬಂದಿದ್ದೆ. ಸರ್, ಸ್ವಲ್ಪ ತಾಳಿ. ನಾನು ಕನಿಷ್ಠ 3 ಕಿಲೋಮೀಟರ್ದಿಂದ ತಮಗೆ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಈಗ ತಾವು ಬರಗಾಲಿಲೇ ಹೊಂಟಿದ್ದೀರಿ. ಯಾವುದೋ ದೇವಸ್ಥಾನಕ್ಕೆ ಹೊಂಟುವಂಥ ಒಂದು ಸಂಕೇತ ಕಂಡು ಬರ್ತಾ ಇದೆ. ಯಾಕಂತಂದರೆ ನಿಮ್ಮ ಹಣೆ ಮೇಲೆ ಇದ್ದಂತಹ ಒಂದು ಭಕ್ತಿಯ ಭಂಡಾರ, ಜೊತೆಗೆ ಶಲ್ಲೆ, ಆಮೇಲೆ ಬರಿಗಾಲಿನಿಂದ ಬರ್ತಾ ಇರೋದು ನೋಡಿದರೆ ಒಂದು ಭಕ್ತಿಯ ಪ್ರತೀಕವಾಗಿ ನೀವೇನೋ ಪ್ರಯಾಣ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ನಮಗೆ ಕಂಡು ಬಂತು. ಆ ಉದ್ದೇಶವಾಗಿ ಭಕ್ತಿ ನೋಡಿದ ಕ್ಷಣ ಅನಿಸುತ್ತೆ, ಗ್ರ್ಯಾಜುಯೇಟ್ ಇರ್ಬೋದು, ಕಲ್ತವ್ರು ಇರ್ಬೋದು, ಅಥವಾ ನೀವು ಶಾಲೆ ಕಲ್ತಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಭಕ್ತಿಯ ಭಾವ ಏನಿದೆ ಅನ್ನುವಂಥ ತಿಳ್ಕೊಳ್ಳೋ ಸಲುವಾಗಿ ನಾವು JBM ಚಾನಲ್ ಅಂತೇಳಿ ನಾವು ನಡೆಸ್ತೀವಿ. ಚಾನಲ್ ನಡೆಸ್ತೀವಿ. ಚಾನಲ್ ನಾವೇನು ಮಾಡ್ತೀವಿ ಅಂತಂದರೆ, ವಿಶೇಷ ವ್ಯಕ್ತಿಗಳನ್ನು ಗುರುತಿಸಿ ಅವರಿಂದ ಏನು ಜನರಿಗೆ ಸಂದೇಶ ಹೋಗುತ್ತದೆ ಅನ್ನುವಂಥದ್ದನ್ನು ನಾವು ಬಿತ್ತರಿಸ್ತೀವಿ. ಅದಕ್ಕಾಗಿ ಈಗ ತಾವು ಬರುವುದು ಎಲ್ಲಿಂದ, ಹೋಗುವುದು ಎಲ್ಲಿಗೆ, ಹಾಗೂ ಈ ಪಯಣ ಯಾತಕ್ಕಾಗಿ ಅನ್ನುವಂಥದ್ದು, ಮೊದಲು ತಮ್ಮ ಹೆಸರು, ತಮ್ಮ ಪರಿಚಯ. ಓಕೆ ಸರ್, ನನ್ನ ಹೆಸರು ಸಂಜೀವ್ ಅಂತ, ರವಿ ಅಂತಲೂ ಕರೀತಾರೆ, ಸಂಜೀವ್ ಕಡವಲ್ ಅಂಥೇಳಿ. ನಮ್ಮದು ಬಸವನಬಾಗೇವಾಡಿ ತಾಲೂಕು ಡೋಣೂರು ಗ್ರಾಮ. ಬಸವನಬಾಗೇವಾಡಿ ತಾಲೂಕು ಡೋಣೂರು ಗ್ರಾಮ. ಈಗ ನಮ್ಮದು ಹಾಲುಮತ ಧರ್ಮದ ಗುರುಮನಿ ಕೊಣ್ಣೂರು, ಅಲ್ಲಿ ತನಕ ನಾನು ಪಾದಯಾತ್ರೆ ಹೊಂಟೇನಿ ರೀ. ನೀವು ಊಹೆ ಮಾಡಿದ್ದು ಭಾಳ ಕರೆಕ್ಟ್. ನಾನು ಶಾಕ್ ಇದೆ, ನಾನು ಏನು ಕಣ್ಣಿಗೆ ಹೇಳಕತ್ತಾರಲ್ಲ ಅಂತೇಳಿ. ಗ್ರ್ಯಾಜುಯೇಟ್ ಇರೋದು ನಿಜ, ಭಕ್ತಿಯಿಂದ ಹೊಂಟಿದ್ದು ನಿಜ. ನಮ್ಮದು ನಮ್ಮ ತಂದೆಯವರು KSRTC ಒಳಗೆ ವರ್ಕ್ ಮಾಡ್ತಾರೆ, ಬಸವನಬಾಗೇವಾಡಿ ಒಳಗೆ. ನಾನು BA BEd ಗ್ರ್ಯಾಜುಯೇಟು. ನಾನು ಒಂದು 4-5 ವರ್ಷ ಸ್ಕೂಲ್ ಟೀಚರಾಗಿನೂ ವರ್ಕ್ ಮಾಡಿ, ಪ್ರೈವೇಟ್ ಸ್ಕೂಲ್ ಟೀಚರಾಗಿ ವರ್ಕ್ ಮಾಡಿ, ಆಮೇಲೆ ಅಲ್ಲಿ ಅದನ್ನು ರಿಸೈನ್ ಮಾಡಿಬಿಟ್ಟು ಈಗ ಸ್ವಂತ ನಾನು ರೇಷ್ಮೆ ಕೃಷಿ ಒಳಗೆ ನಾವು ಲೈಫ್ನ ಕಟ್ಕೊಂಡಿವಿ. ನೀವು ಹೇಳಿರೋ ಪ್ರಕಾರ ನಾನು ದೇವಸ್ಥಾನಕ್ಕೆ ಹೊಂಟಿದ್ದು ನಿಜ ಸರ್. ಆದರೆ ಇದು ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೋಗ್ತಿರೋ ಅಥವಾ ಏನು ಈಗೇನಾದರೂ ಬೇಡಿಕೆ ಅಥವಾ ಹರಿಕೆ ಆ ಥರ ಪ್ರತಿ ವರ್ಷ ನಮ್ಗೆ ಇಂಥದ್ದೇ ನಾವು ಹೋಗ್ಬೇಕು, ಅಮಾಸೆ ಹುಣ್ಣಿಮೆ ಆ ಥರ ನಮ್ಗೆ ಏನು ಕಟ್ಟುಪಾಡುಗಳಿಲ್ಲ. ಸುಮ್ಮನೆ ನಮಗೇನೋ ಒಂದು ಯಾವಾಗ ಮಗು ಯಾವ ರೀತಿ ತಾಯಿನ ನೋಡ್ಬೇಕಂತ ಆಸೆ ಪಡುತ್ತೆ, ಏನೋ ನಮ್ಮ ಮನಸ್ಸೊಳಗೆ ಆ ಥರ ಅನ್ನಿಸ್ತಂದ್ರೆ ಹೋಗ್ಬಿಡೋದು ಅಷ್ಟೇ. ಈಗ ಅನ್ನೋದು ಏನು ಅಂತಂದರೆ, ಭಕ್ತಿ ಅಂತ ನಾವು ಮನ್ಯಾಗ ಕುಂತೂ ಪರಮಾತ್ಮನ ನೆನೆಸ್ಬೋದಲ್ಲ, ಅಲ್ಲಿಗೆ ಹೋಗುವಂಥದ್ದ ಏನು ಬೇಕಾಗಿತ್ತು? ಇಲ್ಲ, ನೀವು ಕೇಳಿದ್ದು ಭಾಳ ಸತ್ಯ ಸರ್. ಭಕ್ತಿ ಅನ್ನೋದು ಮನೆಯೊಳಗೆ ಕೂತು ನೆನೆಸ್ಬೋದು. ಅಲ್ಲಿ ಹೋಗುವಂಥ ವಿಶೇಷತೆ ಏನಪ್ಪ ಅಂತಂದ್ರೆ, ನಮ್ಮ ಮನೆಯೊಳಗೆ ನಾವು ಕೂತು ನೆಲೆಸಿದ್ರು ಅಲ್ಲಿ ದೇವ್ರು ಇರ್ತಾನೆ. ದೇವ್ರು ಇಡೀ ಸೃಷ್ಟಿಯಲ್ಲೇ ದೇವರು ವ್ಯಾಪಿಸಿರ್ತಾನೆ. ನಾವು ಗೊತ್ತಿರ್ತಾನೆ, ನಾವು ಸಣ್ಣ ಕೆಲಸ ಮಾಡಿದ್ರು ಅದನ್ನ ದೇವ್ರು ನೋಡ್ತಿರ್ತಾನೆ. ದೇವ್ರು ಎಲ್ಲ ಕಡೆ ಇರ್ತಾನೆ. ನಾವು ಅಲ್ಲೇನೇ ಅದಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ, ಅಲ್ಲಿ ದೇವರು ಸ್ವಯಂ ಆಗಿ ನೆಲೆ ನಿಂತಿರುವಂಥ ಒಂದು ಕ್ಷೇತ್ರ ಇರ್ತದೆ. ಅಲ್ಲಿ ದೇವರು ಅವನ ಪೂಜೆ, ಶ್ರದ್ಧಾ, ಭಕ್ತಿ ಅದೊಂದು ಬಿಟ್ಟರೆ ಬೇರೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಅಲ್ಲಿ ಅಂದ್ರೆ ಮನೆಯೊಳಗೆ ನಾವು ಪ್ರಾರ್ಥನೆ ಮಾಡ್ಕೊಂಡ್ರೆ ಆತನೇ ಕೇಳಿಸುತ್ತೆ. ಹೌದೌದು, ಮನೆಯೊಳಗೆ ಹೋದ್ರೆ ಅವನು ನೆಲೆ ನಿಲ್ಲುವಂಥ ಸ್ಥಳ, ಅಲ್ಲಿ ಅವನ ಶ್ರದ್ಧಾ ಭಕ್ತಿ ಏನಿರ್ತೈತಿ, ಅದಕ್ಕೊಂದು ಪವರ್ ಇರುತ್ತೆ, ಎನರ್ಜಿ ಇರುತ್ತೆ. ನಾವು ಮಾತ್ರ ಪ್ರಾರ್ಥನೆ ಮಾಡ್ಬೋದು. ನಮ್ಮ ಮನೆಯೊಳಗೆ ನಾವು ಪ್ರಾರ್ಥನೆ ಮಾಡ್ಕೊಂತೀವಿ, ದೇವ್ರು ಕೇಳಿಸ್ಕೊತಾನ ನಿಜ. ಆದ್ರೆ ನಾವು ಜನಸಾಮಾನ್ಯರು ಸಹಿತ ದೇವ್ರನ್ನ ನೋಡ್ಬೇಕಲ್ಲ ಒಂದು ಸರ್ತಿ. ನಂಬಿಕೆ ಇಲ್ಲರವನಿಗೆ ಕೇವಲ ಒಂದು ಮೂರ್ತಿ ಅದು. ಹೌದೌದು, ನಂಬಿಕೆ ಇದ್ದವನಿಗೆ ಅದೇ ದೇವ್ರು, ಸಾಕ್ಷಾತ್ ದೇವ್ರೇ ಅದು. ಅವನು ನೋಡಿಸೋಲಾಗಿ ನಾವು ಹೋಗ್ಬೇಕಲ್ಲಿ. ಅಲ್ಲಿ ತನಕ ನಾವು ಏನು ದೇವ್ರ ಮೇಲೆ ನಂಬಿಕೆ ಇಲ್ಲಪ್ಪ ಅಂದ್ರೆ ಅದೇನು ಬಿಡಪ್ಪ ಕಲ್ಲು ಅನ್ಸುತ್ತೆ. ಹೌದು, ಆದ್ರೆ ನಿಜವಾಗ್ಲೂ ದೇವ್ರು ನಂಬದವ್ರಿಗೆ ಅದು ಕಲ್ಲಲ್ಲ, ಸಾಕ್ಷಾತ್ ದೇವ್ರೇ. ನೋಡಪ್ಪ ದೇವ್ರ ಕೈ ಎಷ್ಟು ಚೆನ್ನಾಗಿದೆ, ದೇವ್ರು ಎಷ್ಟು ಅಲಂಕಾರ ಮಾಡ್ಕೊಂಡಾನೆ. ಸರಿ, ಅದು ಬರೀ ಕಲ್ಲಲ್ಲ, ಸಾಕ್ಷಾತ್ ದೇವ್ರನ್ನೇ ಅಂತೇಳಿ ಅವ ದೇವ್ರನ್ನ ನೋಡಕತ್ತೀನಿ ಅಂತಲೇ ಹೋಗ್ತಾನ ಅವ. ಸರಿ. ಈಗ ನೀವು ಗ್ರ್ಯಾಜುಯೇಷನ್ ಮಾಡಿದ್ರಿ, BEd ಮಾಡಿದ್ರಿ, ಆಮ್ಯಾಗ ವೃತ್ತಿ ಜೀವನದಾಗ ಏನೈತಿ ಶಿಕ್ಷಕರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ರಿ. ಅದು ಮುಂದುವರಿಸ್ಕೊಂಡು ಹೋಗಲಿಲ್ಲ, ಯಾಕೆ? ಬಹುಶಃ ನನಗದು ಇದು ಇಲ್ಲಿ ನನ್ನ ಲೈಫ್, ನನ್ನ ಪರ್ಸನಲ್ ಲೈಫಿಗೆ ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ ಅನ್ನಿಸ್ತಾರೆ. ಶಿಕ್ಷಕ ನಾನು ಸ್ಕೂಲ್ ಒಳಗೆ ನಾನು ವಿದ್ಯಾರ್ಥಿಯಾಗಿ ಶಿಕ್ಷಕರು ನೋಡಿದ್ದೆ, ಶಿಕ್ಷಕ ಗೌರವ ಕೊಟ್ಟಿದ್ದೆ.
ಆದ್ರೆ ನಿಜವಾಗ್ಲೂ ಅದಕ್ಕೆ ಎಷ್ಟು ವ್ಯಾಲ್ಯೂ ಐತಪ್ಪ ಅನ್ನೋದು ನನಗೆ ಅಷ್ಟು ಅದ್ರದ್ದು ಖುಷಿ ಇದ್ದಿದ್ದಿಲ್ಲ ನನಗೆ. ಯಾವಾಗ ನಾನು ಟೀಚರಾಗಿ ವರ್ಕ್ ಮಾಡಿದೆ ಅದು ಎಷ್ಟು ಗ್ರೇಟ್ ಅನ್ನೋದು, ಅದು ಪ್ರೊಫೆಷನ್ ಎಷ್ಟು ಗ್ರೇಟ್ ಅನ್ನೋದು ನನಗೆ ಅರ್ಥ ಆಯ್ತಿರೋದು. ಸಾಮಾನ್ಯವಾಗಿ ನಾವು ಟೀಚರ್ಗಳು ಬಂದು ಹೋಗಿ ಪಾಠ ಮಾಡಿದ್ರೆ ಓಕೆ, ಬಟ್ ಯಾವಾಗ ಒಬ್ಬ ವಿದ್ಯಾರ್ಥಿ ಒಬ್ಬ ಶಿಕ್ಷಕ ಮಕ್ಕಳನ್ನ ಅರ್ಥ ಮಾಡ್ಕೊಂಡು ಆ ಮಕ್ಕಳನ್ನ ಪ್ರೀತಿಯಿಂದ ಪಾಠ ಮಾಡ್ತಾನಲ್ಲ, ಆ ಮಕ್ಕಳು ಬಹಳ ಟೀಚರ್ ಮೇಲೆ ಬಹಳ ಇದು ಮಾಡ್ತಾವ, ಗೌರವದಿಂದ ಕಾಣ್ತಾರೆ. ಗೌರವ ಅನ್ನೋಕಿನ ಒಂಥರ ಭಕ್ತಿಯಿಂದನೇ ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ತಂದೆ ತಾಯಿಕಿನ ಒಂದ್ ಮಾತು ಶಿಕ್ಷಕರಿಗೆ ಅಷ್ಟು ವ್ಯಾಲ್ಯೂ ಕೊಡ್ತಾರ ಅವರು. ಅವು ಏನು ಅವ್ರಿಂದ ಅವರು ವ್ಯಾಲ್ಯೂ ಕೊಡ್ಬೇಕನ್ನಕ ನಾವೇನು ಅವ್ರಿಗೇನು ಇದು ಮಾಡಿದ್ರಲ್ಲ, ಖರ್ಚಿಗೆ ದುಡ್ಡು ಕೊಟ್ಟಿರಂಗಿಲ್ಲ, ಏನು ಅವ್ರು ಬೇಡಿದ್ ಕೊಡಿಸಿರಂಗಿಲ್ಲ. ಯಾವಾಗ ನಾವು ನಮ್ಮ ಹತ್ರ ಇರೋದೊಂದು ನಾಲೆಜು ಅವ್ರಿಗೆ ಕರೆಕ್ಟಪ್ಪ ಅನ್ಸುತ್ತಾ, ಒಂದೇನೋ ನಾವು ಅವ್ರ ಪ್ರೀತಿಯಿಂದ ನೋಡ್ತೀವಲ್ಲ ಮಕ್ಕಳನ್ನ, ಭಾಳ ಖುಷಿ ಪಡ್ತಾರೆ ಅವರು. ಅವರು ವಾಪಸ್ ನಮಗೇನು ರಿಫ್ಲೆಕ್ಟ್ ಮಾಡ್ತಾರಲ್ರಿ, ಅದೇನೋ ನ್ಯೂಟ್ರನ್ದೊಂದು ಇದು ಐತಲ್ಲ, ನೇಮ ಐತಲ್ರಿ, ಅದು ನಾವೇನು ಕೊಡ್ತೀವಿ ಅದು ನಮಗೆ ಒಳ್ಳೆ ಬರ್ತೈತೆ ಅಂತೇಳಿ. ಹಂಗೆ ನಾವು ಮಾಡಿದ್ರೆ ಅವ್ರ ಮಕ್ಕಳು ಪ್ರೀತಿ ತೋರಿಸ್ತಾರಲ್ಲ, ಅದಕ್ಕೆ ಸರಿಸಾಟಿ ಅನ್ನೋದು ಇನ್ನೊಂದಿಲ್ಲ. ಅದ್ರ ನ್ಯೂಟ್ರನ್ ಅಂದಾಗ ವಿಜ್ಞಾನಿದ ಯಾವತ್ತ ಒಂದು ಬಾಲ್ ಒಗ್ದಿರ್ತಾನ, ಅದು ಎಷ್ಟು ಜೋರಾಗಿ ಒಗ್ದಿರ್ತಾರ ಅಷ್ಟು ಜೋರಾಗಿ ರೀತಿ ಮರಳಿ ಬರ್ತೈತಿ ಅನ್ನೋದಕ್ಕೆ ತಕ್ಕ ಪ್ರತಿಫಲ ಆಗುತ್ತದೆ. ಹೌದು, ಅದಕ್ಕೆ ರಿಸಲ್ಟ್ ಅನ್ನೋದಿಲ್ರಿ. ನನಗೆ ಇಷ್ಟು ಮಕ್ಕಳು ನನ್ನ ಮೇಲೆ ಪ್ರೀತಿ ಇಷ್ಟು ಖುಷಿ ಐತಲ್ಲ, ನನಗೆ ನಾಳೆ ನನ್ನ ಮಕ್ಕಳು ನನಗೆ ಗೌರವ ಕೊಡ್ತಾರ ಬಿಡ್ತಾರಪ್ಪ, ಇಷ್ಟು ಒಳ್ಳೆ ಇಷ್ಟೆಲ್ಲ ಮಕ್ಕಳು ಪ್ರೀತಿ ಚಿಕ್ಕೈತಲ್ಲ ಸಾಕನ್ನೋ ಅಷ್ಟ್ರ ಮಟ್ಟಿಗೆ ನಾನು ಖುಷಿ ಪಟ್ಟೀನಿ ಅವರಿಂದ. ಹೌದು, ಪಟ್ಟಿದ್ದೀನಿ. ಬಟ್ ನಾನು ಗೌರ್ಮೆಂಟ್ ಟೀಚರ್ ಆಗಿದ್ದರೆ ಬಿಡ್ತಿದ್ದಿಲ್ಲ. ಏನೋ ಒಂದು ಇರ್ಲಪ್ಪ, ಯಾರಿಗೂ ಗೌರ್ಮೆಂಟ್ ನೌಕರಿ ಬೇಡಿದ್ರೆ ಸಿಗೋದಿಲ್ಲ, ಏನೋ ನಮ್ಗೆ ಸಿಕ್ಕೈತಿ ಅನಿವಾರ್ಯ ಅನ್ನೋ ಕಾರಣಕ್ಕೋಸ್ಕರ ನಾನು ಇರ್ತಾ ಇದ್ದೆ. ಬಟ್ ಪ್ರೈವೇಟ್ ಆಗಿರೋದ್ರಿಂದ ಹಂಗಾಗಿ ನನಗೂ ಅಲ್ಲಿ ಯಾಕೋ ನನಗೆ ಇನ್ನೂ ಸ್ವಲ್ಪ ಬೇರೆ ಬೇರೆ ನನ್ನ ಲೈಫ್ನ ಕಂಡ್ಕೋಬೇಕು ಅನಿಸ್ತು. ಹಂಗಾಗಿ ಸ್ವಂತ ಉದ್ಯಮ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ ಅನ್ಕೊಳ್ಳೋ ಟೈಮಿಗೆ ಬೇರೆ ಬೇರೆ ನನಗೆ ಈಗ ಉದ್ಯೋಗ ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ಈಗ ರೇಷ್ಮೆ ಕೃಷಿ. ರೇಷ್ಮೆ ಕೃಷಿ, ಸ್ವಂತ ರೇಷ್ಮೆ ಕೃಷಿ ಮಾಡ್ತೀರಿ? ಸ್ವಂತದಾಗಿ ನಾನೇ ಮಾಡ್ತೀನಿ ಸರ್, ನಾನೇ ರೇಷ್ಮೆ ಕೃಷಿ ಮಾಡಿ ನಾನೇ ವ್ಯವಸಾಯ ಮಾಡ್ತೀನಿ. ಏನಾದ್ರೂ ಅವಶ್ಯಕತೆ ಬಿದ್ದರೆ ಲೇಬರ್ ತಗೋತೀನಿ. ನಮ್ಮ ತಂದೆ ತಾಯಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಈಗ ಅವ್ರದ್ದು ಗ್ರೇಟ್ ಇದು ಸರ್, ಯಾಕಂದ್ರೆ ನಾನು ಓದಿ ಇದು ಮಾಡ್ಬೇಕಂತ ಹೇಳ್ಕೇಸಿ ಏನು ಓದ್ತೀನಿ ಎಲ್ಲಾನು ಓದಿಸ್ಬಿಟ್ಟಿದ್ರು ಅವರು. ಕೆಲವೊಂದೆಲ್ಲ BBA ಕೋರ್ಸ್ ಎಲ್ಲ ಒಂದ್ವಾರ ಅಡ್ಮಿಷನ್ ಮಾಡಿಕೇಸಿ ಬಿಟ್ಟು ಮತ್ತೆ BA ಮಾಡಿದ್ದೆ ನಾನು. ಅವರು ಏನೂ ಅಪೋಸ್ ಮಾಡಿಲ್ಲ, ನನಗೇನು ಇಷ್ಟ ಆಗೋಲಾಗೈತಿ ಇದನ್ನ ಬೇರೆ ಮಾಡ್ತೀನಪ್ಪ ಅಂತ ಅದಕ್ಕೂ ಅವಕಾಶ ಮಾಡಿಕೊಟ್ರು. ಯಾಕಂದ್ರೆ ಫಸ್ಟ್ ಬಂಡವಾಳ ಭಾಳ ಹಾಕ್ಬೇಕಾಗತ್ತೆ ರೇಷ್ಮೆ ಕೃಷಿ, ಎಲ್ಲ ಹಾಕಿಕೊಟ್ರು. ಹಂಗಾಗಿ ಸುಮ್ಮನೆ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ಇದೆ ಅಷ್ಟೇ. ತುಂಬ ಸಂತೋಷ, ಒಳ್ಳೆಯ ವಿಚಾರಗಳನ್ನು ಹೇಳಿದ್ರಿ. ನಿಮ್ಮ ಪ್ರಯಾಣ ಸುಖಕರವಾಗಲಿ, ನೀವು ಜೀವನದಲ್ಲಿ ಬಯಸಿದ್ದು ನಿಮಗೆ ಪರಮಾತ್ಮ ಈಡೇರಿಸಲಿ ಅಂಥೇಳಿ ನಾವು JBM TVಯ ಪರವಾಗಿ ನಿಮಗೆ ಶುಭ ಹಾರೈಸ್ತೇವೆ. ತುಂಬ ಧನ್ಯವಾದಗಳು. ಓಕೆ, ಥ್ಯಾಂಕ್ಸ್ ಸರ್.